ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಾನು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂತೂ ನಿಮಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಅಂತೂ ನೀವು ಹೌಸ್ ವೈಫ್ ಆಗಿದ್ರು, ವರ್ಕಿಂಗ್ ವುಮೆನ್ ಆಗಿದ್ರು, ಇಬ್ಬರಿಗೂ ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬಹುದು. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನೈಟ್ ರೂಟೀನ್ ಯಾವ ಥರ ಇರಬೇಕು ಹೆಣ್ಮಕ್ಳದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿ ನಮಗಂತೂ ಈ ರೂಟೀನ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಅಷ್ಟೇ. ಮಕ್ಕಳಿದೆ ಅಥವಾ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ನಮಗೆ ಮಾರ್ನಿಂಗ್ ತುಂಬಾ ಹರಿಬರಿ ಇರುತ್ತೆ. ಯಾವಾಗಲೂ ಕೂಡ ಅಂದ್ಕೊಂಡಿದ್ದು ಕೆಲಸ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ದಯವಿಟ್ಟು ಈ ಒಂದು ನೈಟ್ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಡೇ ತುಂಬಾ ಕಾಮನ್ ಪೀಸ್ ಆಗಿ ಹೋಗುತ್ತೆ. ಹಾಗೆಯೇ ನಿಮಗೇನಾದ್ರು ಯಾವ್ದಾದ್ರು ವಿಚಾರಗಳಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ, ಅಥವಾ ನನಗೆ ಬೆಳಗ್ಗೆ ಇದ್ದರೆ ಏನೆಲ್ಲ ಕೆಲಸ ಮಾಡಬೇಕು ಅಂತ ತಲೆ ಕೆಟ್ಟೋಗುತ್ತಪ್ಪ ಅಂತ ಅನ್ನೋರು ಖಂಡಿತ ಈ ಒಂದು ರೂಟೀನ್ನ ಫಾಲೋ ಮಾಡ್ಬೋದು. ವಿತೌಟ್ ಮಿಸ್ ಆದಷ್ಟು ಈ ಸಿಂಪಲ್ ಹ್ಯಾಬಿಟ್ಸ್ಗಳನ್ನ ಫಾಲೋ ಮಾಡಿ. ಹಾಗೆಯೇ ನೀವೇನಾದ್ರು ಆಲ್ರೆಡಿ ಇದನ್ನ ಬಿಟ್ಟು ಬೇರೆ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಾದ್ರು ಫಾಲೋ ಮಾಡ್ತಾ ಇದ್ದರೆ ದಯವಿಟ್ಟು ನನಗೂ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ. ನನಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದ್ರೆ ನಾನು ಕೂಡ ನನ್ನ ರೂಟೀನಲ್ಲಿ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ರೂಟೀನು ಕೂಡ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿಲ್ಲದೆ ಇರಬಹುದು. ಹಾಗೆಯೇ ನನಗೂ ಕೂಡ ಸ್ವಲ್ಪ ನಾಲೆಡ್ಜ್ ಗೇನ್ ಆಗ್ಬೋದು ಇದ್ರ ಬಗ್ಗೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಡಿನ್ನರ್ಗೋಸ್ಕರ ಅಂತ ಹೇಳಿ ನಾನು ಹೀರೆಕಾಯಿ ಪಲ್ಯ ಹಾಗೆಯೇ ಚಪಾತಿ ಮಾಡ್ಕೊಳ್ತಾ ಇದ್ದೆ. ಹೀರೆಕಾಯಿ ಪಲ್ಯ ರೆಸಿಪಿನ ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಟ್ರೈ ಮಾಡಿ, ಖಂಡಿತವಾಗ್ಲೂ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ತುಂಬ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಕೆಲವೊಂದಷ್ಟು ಜನ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ಯಾಕೆ ಅಂತ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವಾಗ ಮೊದಲನೇದಾಗಿ ಬರೋದಾದರೆ ಸ್ನೇಹಿತೆ, ಹೆಣ್ಮಕ್ಳಿಗೆ ಕೆಲಸ ಎಲ್ಲಿ ಡಿಲೇ ಆಗುತ್ತೆ ಹೇಳಿ? ಮೊದಲನೇದಾಗಿ ಬರೋದು ಎಸ್ಪೆಷಲಿ ಕಿಚನ್ ಅಂತ ಹೇಳಿ. ನಮಗೆ ಕಿಚನ್ ಏನಾದ್ರು ಕ್ಲೀನ್ ಇಲ್ಲ ಅಂತ ಅಂದಾಗ ತಲೆ ಕೆಟ್ಟೋಗುತ್ತೆ. ಎಲ್ಲಿಂದನಪ್ಪ ಕೆಲಸ ಶುರು ಮಾಡಲಿ, ಅಥವಾ ಮನೇಲಿ ಬೇರೆ ಏನೇ ಕೆಲಸ ಮಾಡಿರೋ ಒಂಥರ ಸಮಾಧಾನ ಅನ್ನೋದಿರೋದಿಲ್ಲ. ಹಾಗಾಗಿ ನಾನು ಮೊದಲು ಹೇಳೋದೇನೆಂದರೆ, ಫಸ್ಟ್ನೇ ಟಿಪ್ಪೇ ನಿಮಗೆ, ನಿಮ್ಮ ಕಿಚನ್ನ ರ್ಯಾಂಡಮ್ ಆಗಲಿ ಕ್ಲೀನ್ ಮಾಡಿಬಿಡಿ. ಓಕೆನಾ? ಇನ್ನು ಕೆಲವೊಬ್ರು ಕೇಳ್ಬೋದು, ಈ ನೈಟ್ ರೂಟೀನ್ ಹ್ಯಾಬಿಟ್ಸ್ ಅಂತಂದರೆ ಯಾವಾಗಿಂದ ಇದನ್ನ ಶುರು ಮಾಡಬೇಕು ಹ್ಯಾಬಿಟ್ಸ್ನ ನಾವು, ಅಂದರೆ ಎಷ್ಟು ಗಂಟೆ ಅಥವಾ ಟೈಮಿಂಗ್ಸ್ ಪ್ರಕಾರ ಕೇಳೋದಾದರೆ, ನೀವು ಇವಾಗ ಸಂಜೆ ಆಫೀಸಿಂದ ಬರ್ತೀರಾ ಅಂತ ಅಂದ್ಕೊಳ್ಳಿ. ಒಂದು 6:37 ಹಂಗೆ ಆಫೀಸಿಂದ ಬಂದ್ರಿ ಅಂತಂದರೆ ಮೊದಲು ಏನಾದ್ರು ಸಿಂಕಲ್ಲಿ ಬೆಳಗ್ಗೆ ಪಾತ್ರೆಗಳೇನಾದ್ರು ಬಿದ್ದಿದ್ರೆ ದಯವಿಟ್ಟು ಆ ಪಾತ್ರೆ ಎಲ್ಲದನ್ನು ಕೂಡ ಮೊದಲು ವಾಶ್ ಮಾಡಿಕೊಂಡು ಸ್ವಲ್ಪ ಸಿಂಕ್ನಾಗ ರ್ಯಾಂಡಮಾಗಿ ಕ್ಲೀನ್ ಮಾಡ್ಕೊಂಬಿಡಿ. ಆವಾಗ ಸ್ವಲ್ಪ ಅಡುಗೆ ಮನೆ ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ತುಂಬ ಕೆಲಸ ಇದೆ ಅನ್ನೋ ಥರ ನಮ್ಮ ಮೈಂಡ್ಗೂ ಕೂಡ ಫೀಲ್ ಆಗೋದಿಲ್ಲ. ಹಾಗಾಗಿ ಮೊದಲು ರ್ಯಾಂಡಮ್ಲಿ ಕ್ಲೀನ್ ಯುವರ್ ಕಿಚನ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಓಕೆನಾ? ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಸ್ಲ್ಯಾಬ್, ಅಡುಗೆ ಮನೆ ಸ್ಲ್ಯಾಬ್ ಏನಿರುತ್ತೆ ಅಲ್ವಾ, ಅದನ್ನು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಯಾಕೆ ಈ ಪಾಯಿಂಟ್ನ ಹೇಳ್ತಿದ್ದೀನಿ ಅಂದರೆ, ನಾವು ತುಂಬ ಏನೇನೋ ಸ್ಲ್ಯಾಬ್ ಮೇಲೆ ಜಾಸ್ತಿ ಇಟ್ಟಾಗ ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಥರ ಕಾಣಿಸ್ತಾ ಇರುತ್ತೆ. ಹಾಗೆಯೇ ಅಡುಗೆ ಮನೆ ಸ್ವಲ್ಪ ಮೆಸ್ ಅಂತ ಅಂದಾಗ ಹೆಣ್ಮಕ್ಳು ಎಷ್ಟೇ ಕಾಮನ್ ಪೀಸ್ ಆಗಿದ್ರೂ ಕೂಡ ಸ್ವಲ್ಪ ಸ್ಟ್ರೆಸ್ ಆಗೋದು, ಅಥವಾ ಕೂಗಾಡೋದು, ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನನಗನ್ಸುತ್ತೆ ಗೈಸ್. ಹಾಗಾಗಿ ನಾನು ಹೇಳ್ತಾ ಇರೋದು, ಆದಷ್ಟು ನಿಮ್ಗೆ ಎಷ್ಟಾಗುತ್ತಲ್ವ ಅಷ್ಟು ಸ್ಲ್ಯಾಬ್ನ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಇವಾಗ ಕೆಲವೊಂದು ಬಾಡಿಗೆ ಮನೆಗಳಲ್ಲಿ ನಮಗೆಲ್ಲ ಅದು ಅಷ್ಟೊಂದು ಒಂದು ಫೆಸಿಲಿಟಿ ಇರೋಲ್ಲ. ಸೊ ಎಷ್ಟಿರುತ್ತೋ ಅಷ್ಟರಲ್ಲಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಇಟ್ಕೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಹಾಗೆ ಅವಶ್ಯಕತೆಗೆ ತಕ್ಕಂತ ಇಟ್ಕೊಳ್ಳೋದು ಕೂಡ ಬೆಸ್ಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ, ಸ್ಲ್ಯಾಬ್ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಅಲ್ಲ, ಡಿನ್ನರಿಗೆ ಹೇಳಿದೆ ಅಲ್ವಾ. ಡಿನ್ನರ್ಗೆ ನಿಮಗೆ ಚಪಾತಿ ಹಾಗೆಯೇ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಹಾಗಾಗಿ ಹೀರೆಕಾಯಿ ಎಲ್ಲನೂ ಕೂಡ ಹೆಚ್ಚಿಟ್ಬಿಟ್ಟು ನಂತರ ಇಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ದೀಪ ಎಲ್ಲ ಹಚ್ತೀನಿ ನಾನು. ಯೂಶ್ವಲಿ ನಾನು ಮನೆಗೆ ಬರೋದು 5 o'clock ಆಗುತ್ತೆ. 5 o'clock ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಅದಾದ ನಂತರ ನನ್ನ ಕೆಲಸಗಳನ್ನ ಶುರು ಮಾಡ್ಕೊತೀನಿ. ನೋಡ್ತಿದ್ದೀರಲ್ವ ಇಲ್ಲಿ ಅಡುಗೆ ಮನೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಂತರ ನಾನು ಇವಾಗ ಅಡುಗೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಇವಾಗ ಅಡುಗೆ ಮಾಡ್ತಾನೆ ಏನಾದ್ರು ಪಾತ್ರೆಗಳು ಎಕ್ಸ್ಟ್ರಾ ಬಿದ್ದರೆ ಸಿಂಕಲ್ಲಿ ಅದನ್ನ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಮತ್ತೆ ಅಡುಗೆ ಆದಮೇಲೆ ಪಾತ್ರೆ ತೊಳಿಬೇಕಪ್ಪ ಅನ್ನೋ ಒಂದು ಅವಶ್ಯಕತೆ ಬೀಳಲ್ಲ. ಇವಾಗ ಇಲ್ಲಿ ಹೀರೆಕಾಯಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಹೀರೆಕಾಯಿ ಅಂದರೆ ಒಂದು ಪಲ್ಯನ ಮಾಡೋಕ್ಕೋಸ್ಕರ ಇಲ್ಲಿ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಹಾಗೆಯೇ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಈರುಳ್ಳಿನೂ ಕೂಡ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ಹಾಗೆ ಕಟ್ ಮಾಡಿರುವಂತಹ ಹೀರೆಕಾಯಿ, ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಇದು ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಸ್ನೇಹಿತರೆ.
ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಇದೊಂದು ಅರ್ಧ ಭಾಗ ಹೀರೆಕಾಯಿ ಮುಳುಗಲಿ ಅಷ್ಟನ್ನು ಹಾಕ್ಕೊಳ್ಳಿ. ಅಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೀವು ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಎಲ್ಲನೂ ಕೂಡ ಪೂರ್ತಿ ಮೆತ್ತಗೆ ಬೇಯುತ್ತೆ. ನಂತರ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಂತರ ನೀವು ಇದಕ್ಕೆ ಲಾಸ್ಟಲ್ಲಿ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗೇ ಬಿಡುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಿಡಿಯೋದಲ್ಲಿ ಇನ್ನೂ ಒಂದು ನೆಕ್ಸ್ಟ್ ಟಿಪ್ ಅಂದರೆ, ನಿಮ್ಮ ಡಿನ್ನರ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಟಿಪ್ ಬರೋದಾದರೆ, ನಿಮ್ಮ ಒಂದು ನೆಕ್ಸ್ಟ್ ಡೇ ಮೀಲ್ ಪ್ಲ್ಯಾನ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡುವಂಥದ್ದು. ಹೌದು, ಹಾಗೆಯೇ ಮಾರ್ನಿಂಗ್ ಡ್ರಿಂಕಲ್ಲಿ ಇರಬಹುದು, ಅಥವಾ ನೀವು ನೆಕ್ಸ್ಟ್ ಡೇಗೆ ಏನಾದ್ರು ಕಾಳುಗಳಿದ್ರೆ ನೆನೆಸುವಂಥದ್ದು ಇರಬಹುದು, ಅಥವಾ ಬ್ರೇಕ್ಫಾಸ್ಟಿಗೆ ಏನಾದ್ರು ಮಾಡಬೇಕು ಅಂದರೆ ಇನ್ ಕೇಸ್ ನೀವು ಮಾರ್ನಿಂಗ್ ತುಂಬ ಅರ್ಲಿಬೇ ಹೋಗ್ತೀರಾ ಅಂತಂದರೆ ಬೆಳಗ್ಗೆ ಎಲ್ಲ ತರಕಾರಿ ಹೆಚ್ಚಿಡೋಕ್ಕಾಗಲ್ಲ ಅಂದರೆ ಅದನ್ನ ಹೆಚ್ಚಿಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ತುಂಬ ಜನ ಹೇಳ್ಬೋದು ಅದು ಹೆಚ್ಚಿಡಬಾರ್ದು, ಒಳ್ಳೇದಲ್ಲ ಅಂತ. ನೀವು ಕಂಪ್ಯಾರಿಟಿವ್ಲಿ ಹೋಟ್ಲಲ್ಲಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಅಟ್ಲೀಸ್ಟ್ ತರಕಾರಿನ ಈ ಥರ ಹೆಚ್ಚಿಟ್ಟು ಅದರಲ್ಲಿ ನೀವೇ ಮನೇಲಿ ಏನೋ ಒಂದು ಮಾಡ್ಕೊಂಡು ತಿಂದರೆ ಅದು ಬೆಸ್ಟ್ ಅಂತ ನನಗನ್ಸುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಕೂಡ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟೆ, ಹಾಗೆಯೇ ಮೆಂತ್ಯ ಕಾಳುಗಳನ್ನ ನೆನೆಸಿಟ್ಟಿದ್ದೀನಿ. ಮೆಂತ್ಯ ಅಂತೂ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು, ಅದರಲ್ಲೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಹೆಣ್ಮಕ್ಳು ಒಂದು ಮೂಡ್ ಸ್ವಿಂಗ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ, ನಾನು ಯಾವುದಾದ್ರು ಒಂದು ಕಾಳುಗಳನ್ನು ಡೈಲಿ ನೆನೆಸಿಡ್ತಾ ಇರ್ತೀನಿ. ಇವತ್ತು ಹೆಸರು ಕಾಳು, ಎಸ್ಪೆಷಲಿ ಹೆಸರು ಕಾಳನ್ನ ಮೊಳಕೆ ಕಟ್ಟಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ಹೆಸರು ಕಾಳನ್ನ ನೀಟಾಗಿ ಇಲ್ಲಿ ನೆನೆಸಿಡ್ತಾ ಇದ್ದೀನಿ. ನಂತರ ಏನಾದ್ರು ಬ್ರೇಕ್ಫಾಸ್ಟಿಗೆ ಏನಾದ್ರು ಮಾಡೋ ಥರ ಇದ್ದರೆ ನಾನು ಹೇಳಿದೆ ಅಲ್ವಾ, ಡಿಪೆಂಡಿಂಗ್ ಆನ್ ಟೈಮಿಂಗ್ಸು. ಕೆಲವೊಂದು ಸಲ ನನಗೆ ಎಕ್ಸಾಮ್ ಟೈಮೆಲ್ಲ ಇರುತ್ತೆ, ಆ ಟೈಮಲ್ಲಿ ನಾನು ಮಾರ್ನಿಂಗ್ ಬೇಗ ಹೋಗಬೇಕು ಅಂತ ಅಂದಾಗ ನೈಟೇ ಕಟ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ಥರ. ಬಟ್ ನಾನು ನೈಟ್ ಕಟ್ ಮಾಡಿಡೋದು ಸ್ವಲ್ಪ ಕಡಿಮೆನೇ, ಮಾರ್ನಿಂಗೇ ಕಟ್ ಮಾಡ್ಕೊತೀನಿ. ಬಟ್ ಕೆಲವೊಂದು ಸಲ ಡಿಪೆಂಡಿಂಗ್ ಆನ್ ಡ್ಯೂಟಿ ಹೇಗಿರುತ್ತೆ ಹಾಗೆ ಸ್ವಲ್ಪ ಆಲ್ಟ್ರೇಷನ್ಸ್ನ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಟಿಪ್ ಬರೋದಾದರೆ ಗ್ರಾಸರಿ ರೀಸ್ಟಾಕ್. ಕೆಲವೊಬ್ರು ಅನ್ಕೋಬೋದು, ಏನಿದು ಗ್ರಾಸರಿ ರಿಸ್ಟಾಕು, ಇದನ್ನ ಎವ್ರಿಡೇ ಮಾಡಬೇಕಾ ನೈಟ್ ರೂಟೀನಲ್ಲಿ ಅಂತ. ನಾನು ಆ ಥರ ಹೇಳ್ತಾ ಇಲ್ಲ. ಕೆಲವೊಂದು ಸಲ ಮಧ್ಯೆ ಏನೋ ಒಂದು ಗ್ರಾಸರೀಸ್ ಬಾಕ್ಸಲ್ಲಿ ಖಾಲಿ ಆಗಿಬಿಟ್ಟಿರುತ್ತೆ ಅಡುಗೆ ಮನೆಯಲ್ಲಿ, ಅದನ್ನು ಇನ್ಯಾವುದೋ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ. ಅದನ್ನ ತೊಗೊಂಡು ಹಾಕೊಳ್ಳೋಣ ಅನ್ನೋದನ್ನ ಬಿಡು ಬೆಳಗ್ಗೆ ಹಾಕೊಂಡ್ರೆ ಆಯಿತು ಅಂತ ಬಿಟ್ಬಿಡ್ತೀವಿ. ಬೆಳಗ್ಗೆ ಏನೋ ಒಂದು ಹುಡುಕಾಡ್ತಾ ಅದಕ್ಕೆ ಟೈಮ್ ಜಾಸ್ತಿ ಹೋಗ್ಬಿಡುತ್ತಲ್ವ. ಹಾಗಾಗಿ ಅದ್ರ ಬಗ್ಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಏನಾದ್ರು ಬೇಕಿದ್ದರೆ ಅದನ್ನೆಲ್ಲನೂ ಕೂಡ ಫಸ್ಟೇ ಫಿಲ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಇನ್ನೂ ಸಿಂಪಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ, ನಿಮ್ಮ ನೆಕ್ಸ್ಟ್ ಡೇಗೆ ಅಂದರೆ ಹೊರಗಡೆ ಹೋಗೋರಿದ್ರೆ, ನೀವು ನಮ್ಮ ಥರ ವರ್ಕಿಂಗ್ ವುಮೆನ್ ಯಾರಾದರೂ ಇದ್ದರೆ ನೆಕ್ಸ್ಟ್ ಡೇಗೆ ನೀವು ಏನೆಲ್ಲ ಡ್ರೆಸ್ನ ಹಾಕೊತೀರಾ, ಅಥವಾ ನಿಮಗೆ ಏನಾದ್ರು ಒಂದು ಡಾಕ್ಯುಮೆಂಟ್ನ ತೊಗೊಂಡು ಹೋಗೋದೇನಾದ್ರು ಇದ್ದರೆ ಅದನ್ನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಅಥವಾ ನಿಮ್ಮ ಬ್ಯಾಗ್ ಇರಬಹುದು, ಏನಾದ್ರು ಇರ್ಬೋದು, ಅದನ್ನ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಬಿಡಿ. ಸೊ ಬರೀ ಕೆಲಸಗಳನ್ನೇ ಮಾಡ್ತಾ ಇರ್ತೀವಿ ಇಡೀ ದಿನ, ನಮಗೆ ಸ್ವಲ್ಪ ಸೆಲ್ಫ್ ಕೇರ್ ಅನ್ನೋದಕ್ಕೆ ಟೈಮೇ ಇರಲ್ಲ ಅಂತಂದರೆ ವಾಟ್ ಅ ಮ್ಯಾಟರ್ ಅಲ್ವಾ. ಸೊ ಅದರಲ್ಲೂ ಕೂಡ ನಮಗೆ ನಾವು ಯಾವತ್ತೂ ಇಂಪಾರ್ಟೆಂಟ್ ಆಗಿರಲೇಬೇಕು. ಹಾಗಾಗಿ ನೈಟ್ ಸ್ಕಿನ್ ಕೇರ್ನ ಯಾವತ್ತೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ನೈಟ್ ಸ್ಕಿನ್ ಕೇರ್ ಡೀಟೇಲ್ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನೀವು ಕೂಡ ಏನಾದ್ರು ವಿಡಿಯೋ ಮಿಸ್ ಮಾಡಿದರೆ ರೀಲಲ್ಲಿದೆ, ಖಂಡಿತ ಹೋಗಿ ನೋಡ್ಬೋದು. ಹಾಗೆ ಜರ್ನಲಿಂಗ್, ಹೌದು, ನಿಮ್ಗೆ ಎಷ್ಟೇ ಟೈಮ್ ಇರ್ಬೋದು ನೈಟ್ ರೂಟೀನಲ್ಲಿ ಜರ್ನಲಿಂಗ್ ಹಾಗೆ ಬುಕ್ ಓದೋದನ್ನು ಮರಿಬೇಡಿ. ಜರ್ನಲಿಂಗ್ ಅಂತಂದರೆ ನಿಮ್ಗೆ ಇಡೀ ದಿನ ಏನಾಗಿರುತ್ತೆ ಅಲ್ವಾ, ಆ ಒಂದು ವಿಷಯಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅಂತ ಹೇಳ್ತೀವಿ. ಇದರ ಬಗ್ಗೆ ನಿಮಗೇನಾದ್ರು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಅಥವಾ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ಯಾಕೆ ಜರ್ನಲಿಂಗ್ ಮಾಡಬೇಕು ನಾವು ಅಂತ ಹೇಳೋದಾದ್ರೆ, ಯಾಕೆ ಇದನ್ನು ನೈಟ್ ರೂಟೀನಲ್ಲಿ ನಾನು ಹೇಳ್ತಿದ್ದೀನಿ ಅಂತಂದರೆ, ನೈಟ್ ಅಂದರೆ ನಮಗೆ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಫುಲ್ ಅರಿಬರಿಲಿರ್ತೀವಿ, ನೈಟ್ ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ, ಕಾಮನ್ ಪೀಸಾಗಿ ಕೂತ್ಕೊಂಡು ನಿಮಗೆ ಏನು ಅನಿಸುತ್ತೆ ಅದನ್ನ ಬರೆಯೋದಿರಬಹುದು, ಅಥವಾ ಕೆಲವೊಂದು ವಿಚಾರಗಳಿಗೆ ಥ್ಯಾಂಕ್ಫುಲ್ ಆಗಿರುವಂಥದ್ದು ಕೂಡ ನಮಗೆ ನೆಕ್ಸ್ಟ್ ಡೇ ಒಂದು ನಮ್ಮ ದಿನನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಿನಿಮಮ್ 3 to 5 ಪೇಜಸ್ ಬುಕ್ನ ಓದೋಕ್ಕೆ ನಾನು ಪ್ರೆಸೆಂಟ್ಲಿ ಟ್ರೈ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ ಅಂದರೆ ಸ್ವಲ್ಪ ಗ್ಯಾಪ್ ಆಗಿದೆ, ಹಾಗಾಗಿ ಇಷ್ಟು ಟೈಮಿಂಗ್ಸ್ನ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಜರ್ನಲಿಂಗ್ ಹಾಗೆ ಬುಕ್ ಓದೋದು ಇದನ್ನು ಯಾವತ್ತೂ ಬಿಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಓಕೆನಾ. ಸೊ ಇದು ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮಾರ್ನಿಂಗ್ ಶುರುವಾಗೋದು ನಾವು ಅನ್ಕೋಬೋದು ಬೆಳಗ್ಗೆ ಎದ್ದಾಗಿಂದ ಅಂತ, ಇಲ್ಲ, ಹಿಂದಿನ ದಿನ ನೀವು ಎಷ್ಟು ತಯಾರಿ ಮಾಡ್ಕೊಂಡಿರ್ತೀರಲ್ವ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ, ಆದಷ್ಟು ಕೂಡ ವಾಕ್ ಮಾಡೋಕ್ಕೆ ಟ್ರೈ ಮಾಡಿ ಊಟ ಆದಮೇಲೆ, ಓಕೆನಾ. ಬಟ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಮೊಬೈಲ್ನ ಯೂಸ್ ಮಾಡಬೇಡಿ ಸ್ನೇಹಿತರೆ. ದಿನ ಎಲ್ಲ ಹೇಗಿತ್ತು ಏನು, ಎಷ್ಟು ಪ್ರೊಡಕ್ಟಿವ್ ಆಗಿ ಕಳೆದ್ರಿ, ಅಥವಾ ಕೆಲವೊಂದು ದಿನ ನಮಗೆ ಅಂದ್ಕೊಂಡಂಗೆ ಪಾಸಿಟಿವ್ ಆಗಿ ದಿನ ಹೋಗಿರಲ್ಲ. ಸೊ ಅವತ್ತಿನ ದಿನ ನಿಮ್ಮನ್ನೇ ನೀವು ಮೋಟಿವೇಟ್ ಮಾಡ್ಕೊಳ್ಳೋದಿರಬಹುದು. ಸೊ ಎಲ್ಲ ವಿಚಾರಗಳ ಬಗ್ಗೆ ಥಿಂಕ್ ಮಾಡಿ, ಆಯಿತು ಇವತ್ತಿನ ದಿನ ಮುಗಿದೋಯ್ತು, ನಾಳೆಯಿಂದ ನಾನು ಎಷ್ಟು ಪ್ರೊಡಕ್ಟಿವ್ ಆಗಿ ನನ್ನ ದಿನನ ಶುರು ಮಾಡ್ಕೋಬೇಕು, ನನ್ನ ಗೋಲ್ ಏನಿದೆ ಲೈಫಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದರೆ
ಆದಷ್ಟು ನಿಮ್ಮ ದಿನಾನ ನೀವು ಮತ್ತೆ ರೀಸ್ಟಾರ್ಟ್ ಮಾಡೋಕ್ಕೆ ನಾಳೆಯಿಂದ ಇನ್ನೂ ಸ್ವಲ್ಪ ಎನರ್ಜಿ ಬೂಸ್ಟಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ದಯವಿಟ್ಟು ಸ್ವಲ್ಪ ಟೈಮ್ನ ತೊಗೊಂಡು ನಿಮ್ಮ ಪ್ಯಾಷನ್ ಬಗ್ಗೆ ಕೂಡ ಗಮನ ಕೊಡಿ. ನನ್ನ ಪ್ಯಾಷನ್ ಅಂತಂದರೆ ಇವಾಗ ಪ್ರೆಸೆಂಟ್ಲಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಒಂದು ಚಿಕ್ಕ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಪ್ರೆಸೆಂಟ್ಲಿ ಆರ್ಡರ್ಸ್ ಕಡಿಮೆನೇ. ಬಟ್ ನಿಮಗೂ ಏನಾದ್ರು ಬೇಕಿದ್ದಲ್ಲಿ ದಯವಿಟ್ಟು ಆರ್ಡರ್ನ ಮಾಡ್ಕೋಬೋದು. ಹಾಗೆ ಈ ಬ್ಯಾಂಗಲ್ಸ್ ಹೇಗಿದೆ ಅಂತ ಹೇಳಿ. ಇದು ಮಾಡಿದ್ದು ಬಟ್ ಇನ್ನು ಅಷ್ಟು ಪ್ರಾಪರ್ ಟ್ರೈ ಆಗಿರಲಿಲ್ಲ. ವಿಡಿಯೋ ಕ್ಲಿಪ್ ತೊಗೊಂಡಿದ್ನಲ್ವ ಅಂತ ಹೇಳಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೂ ಕೂಡ ಇದರ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇಕಿದ್ದರೆ ಆರ್ಡರ್ ಕೂಡ ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ಈ ಒಂದು ನೈಟ್ ರೂಟೀನ್ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.